ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶೆಟ್ಟಿ ಯೂಟ್ಯೂಬ್ ಚಾನಲ್ಸ್. ಇವತ್ತು ನಾನು ಆಂಟಿಗೆ ಮೇಕಪ್ ಮಾಡ್ತಾಯಿದ್ದೀನಿ, ಮೆಚೂರ್ ಸ್ಕಿನ್ ಮೇಕಪ್. ಸೊ ಮಾಡೋಣ ಬನ್ನಿ. ಈ ಥರ ಯಾಕೆ ಹಾಗೆ ನಾನು ಈ ಥರ ವೀಡಿಯೋ ಬೇಕಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಮೊದಲಿಗೆ ಆಂಟಿ ಹೆಂಗೆ ಕಾಣಿಸ್ತಾ ಇದ್ದಾರೆ, ಲಾಸ್ಟಲ್ಲೂ ಕೂಡ ತೋರಿಸ್ತೀನಿ ಬಿಫೋರ್ ಆಫ್ಟರ್ದು ಆಯಿತಾ. ಯಾರನ್ನೂ ಪರ್ಮಿಷನ್ ಇದ್ದು ಹಾಕಿ ಅಂದರೆ ಮಾತ್ರ ಈ ಥರ ವೀಡಿಯೋ ನಾನು ಹಾಕ್ತೀನಿ ಆಯಿತಾ. ನೋಡಿ ಆಂಟಿ ಸ್ಕಿನ್ನು ಈವನ್ ಆಗಿದೆ ಫುಲ್ಲು, ಅದು ಏಜ್ ಸ್ಕಿನ್ ನಿಮ್ಗೆ ಗೊತ್ತಲ್ವಾ. ಸೊ ಹಾಗಾಗಿ ನಾನು ಫಸ್ಟ್ ಇಲ್ಲಿ ಟೋನರ್ ಹಾಕ್ಕೊತಾ ಇದ್ದೀನಿ. ನನ್ನ ಬ್ರ್ಯಾಂಡ್ ನೇಮ್ ಏನೂ ಹೇಳ್ತಾ ಇಲ್ಲ ಗಾಯ್ಸ್, ಇಲ್ಲಿ ಜಸ್ಟ್ ನಾನು ವಿಡಿಯೋ ಹೇಳ್ತಾ ಇದ್ದೀನಿ, ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ಅದಾದಮೇಲೆ ಮಾಯ್ಶ್ಚರೈಸರ್ ಹಾಕ್ಕೊತಾ ಇದ್ದೀನಿ. ಮೆಚೂರ್ ಸ್ಕಿನ್ ಅವ್ರಿಗೆ ಗೊತ್ತು, ಸ್ಕಿನ್ ತುಂಬಾ ಒಂಥರ ನರಿಗೆ, ಸುಕ್ಕು ಮತ್ತು ಮಾರ್ಕ್ ಅದು ಇದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಹೈಡ್ರೇಟ್ ಮಾಡಬೇಕಂದ್ರೆ ಮಾಯ್ಶ್ಚರ್ನ ಚೆನ್ನಾಗಿ ಹಾಕಿ ನಾವು ಮಸಾಜ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನಾನು ಬ್ರಷಲ್ಲಿ ಅಪ್ಲೈ ಮಾಡಿಕೊಂಡೆ, ಅದಾದಮೇಲೆ ನಾನು ಕೈಯಲ್ಲೇ ಮಸಾಜ್ ಕೊಡ್ತಾಯಿದ್ದೀನಿ. ಬಿಕಾಸ್ ಹೈಡ್ರೇಟ್ ಆದಷ್ಟು ಮೇಕಪ್ ನೀಟಾಗಿ ಕೂರುತ್ತೆ. ಬಟ್ ಮೆಚೂರ್ ಸ್ಕಿನ್ ಅವ್ರಿಗೆ, ನೀವು ತುಂಬ ಈ ಥರ ಸ್ಕಿನ್ ಆಗಿರೋರಿಗೆ ನೀವೆಷ್ಟೇ ಮೇಕಪ್ ಮಾಡಿದ್ರು ನಿಮಗೆ ಮೇಕಪ್ಪಲ್ಲಿ ಸ್ವಲ್ಪ ನಾವು ಕವರ್ ಮಾಡಿದ್ದು ಸ್ವಲ್ಪ ಕಾಣಿಸ್ತಾನೆ ಇರುತ್ತೆ. ಮತ್ತು ಮೆಚೂರ್ ಸ್ಕಿನ್ ಆಗಿರೋದ್ರಿಂದ ನಾವು ತುಂಬ ಪ್ರಾಡಕ್ಟ್ನೆಲ್ಲ ಮಾಡಿ ಹಾಕೋಕ್ಕಾಗಲ್ಲ. ಎಸ್ಪೆಷಲಿ ಫೌಂಡೇಶನ್ ಅದನ್ನೆಲ್ಲ ಮಿನಿಮಲ್ ಆಗಿ ನಾವು ತೊಗೊಂಡಷ್ಟು ಮೇಕಪ್ ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ತುಂಬ ತೊಗೊಂಡಷ್ಟು ಇವ್ರಿಗೆ ನರಿಗೆ ಲೈನ್ಸ್ ಸಿಕ್ಕಾಪಟ್ಟೆ ಎದ್ದು ಕಾಣಿಸುತ್ತೆ. ನೀವೇ ನೋಡ್ಬೋದು ಲಾಸ್ಟಲ್ಲಿ ಹೇಗೆ ಕಾಣಿಸ್ತಾರೆ ಅಂತ. ಇವಾಗ ನಾನು ಮಾಯ್ಶ್ಚರ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡಾದಮೇಲೆ ನಾನಿಲ್ಲಿ ಪ್ರೈಮರ್ ಹಾಕ್ಕೊತಾ ಇದ್ದೀನಿ. ಇದು ಇಲ್ಯುಮಿನೇಟ್ ಪ್ರೈಮರು, ಸ್ವಲ್ಪ ಶೈನ್ ಬರಲಿ ಅಂತ ಹಾಕ್ಕೊಂಡೆ. ಅದನ್ನು ಕೂಡ ನಾನು ಬ್ರಷಲ್ಲಿ ಹಾಕಿ ಅದಾದಮೇಲೆ ಸ್ವಲ್ಪ ಕೈಲಿ ನಾನು ಪ್ಯಾಂಪರ್ ಮಾಡ್ತಾಯಿದ್ದೀನಿ ಸ್ಕಿನ್ನ. ನಿಮಗೂ ಏನಾದರೂ ಯಾವ ಥರ ಆದರೂ ಮೇಕಪ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯೂಟ್ಯೂಬ್ ಚಾನಲ್ ಕೂಡ ಮಾಡಾಕಬೇಕು ಅಂತ ಅನ್ಕೊತಾ ಇದ್ದೀನಿ, ಮೇಕಪ್ ವಿಡಿಯೋಗಳು ಕೂಡ. ಇನ್ ಕೇಸ್ ಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮಾಡ್ತೀನಿ. ಎಸ್ಪೆಷಲಿ ಗರ್ಲ್ಸ್ ಯಾರಾದರೂ ಲವರ್ ಇರ್ತಾರೆ, ತುಂಬ ಜನ ಇದ್ದಾರೆ ಮೇಕಪ್ಪಲ್ಲಿ, ಬಟ್ ಇಷ್ಟ ಇದ್ದರೆ ಹೇಳಿ ಆಯಿತಾ. ಅದಾದಮೇಲೆ ಸ್ಕಿನ್ ಟೋನ್ ನೋಡ್ತಾ ಇದ್ದೀರಾ, ಅವ್ರಿಗೆ ಅಂಡರ್ ಐ ಮತ್ತು ಮೌತ್ ಏರಿಯಾ, ಅದನ್ನು ಮಂಕಿ ಮೌತ್ ಅಂತಲೂ ಕೂಡ ಅಂತಾರೆ. ಅದನ್ನೆಲ್ಲ ನಾನು ಅದು ಕವರ್ ಮಾಡೋಕ್ಕೆ ಈಗ ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಾರ್ಕ್ ಶೇಡ್ ಕನ್ಸಿಲರ್ ನಾನು ತೊಗೊತಾ ಇದ್ದೀನಿ. ಇಲ್ಲಿ ನಾನು ಆರೆಂಜ್ ಶೇಡ್ ತೊಗೊತಾ ಇಲ್ಲ, ಬಿಕಾಸ್ ಮೆಚೂರ್ ಸ್ಕಿನ್ಗೆ ನೀವು ತುಂಬ ಮೇಲ್ ಲೇಯರ್ ಅದ್ರ ಮೇಲೆ ಲೇಯರ್ ಹಾಕೊಂಡು ಕೂತ್ಕೊಂಡ್ರೆ ಚೆನ್ನಾಗಿ ಬರೋಲ್ಲ. ಹಾಗಾಗಿ ನಾನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರ ಅವ್ರ ಸ್ಕಿನ್ ಟೋನ್ ಹೇಗಿದೆ ಅಂತ, ತುಂಬ ಪಿಗ್ಮೆಂಟ್ ಇದೆ ಅವ್ರಿಗೆ, ಮತ್ತು ಚಿಕ್ಕದು ಮೋಲ್ಸ್ ಥರ ತುಂಬ ಇತ್ತು ಫೇಸಲ್ಲಿ. ನಾನು ಸ್ವಲ್ಪ ಪ್ರಾಡಕ್ಟ್ ತೊಗೊಂಡು ಫೇಸ್ ಫುಲ್ಲು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ನಿಮ್ಗೆ ಗೊತ್ತು, ಇದನ್ನು ಈ ವಿಡಿಯೋದಲ್ಲಿ ಮೇ ಬಿ ತುಂಬ ಸಲ ಹೇಳ್ತಿರ್ತೀನಿ ಅನಿಸುತ್ತೆ. ಏಜ್ ಆದವ್ರಿಗೆ ಸ್ವಲ್ಪ ಪ್ರಾಡಕ್ಟ್ನ ಒಂಚೂರು ತೊಗೊಂಡ್ರೆ ಫುಲ್ ಫೇಸ್ಗೆ ಅಪ್ಲೈ ಮಾಡೋ ಥರ ಮಾಡ್ಕೊಳ್ಳಿ. ಲೆಸ್ ಇಸ್ ಮೋರ್ ಅನ್ನೋಂಗೆ ಆಗುತ್ತೆ ಅವ್ರಿಗೆ ಅಷ್ಟೇ. ನೀಟಾಗಿ ನಾನು ಹೋಲ್ ಫೇಸ್ಗೆ ಕನ್ಸಿಲರ್ನ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ತುಂಬ ರ್ಯಾಶಾಗಿ ಮಾಡಬೇಡಿ, ಸ್ವಲ್ಪ ಲೈಟಾಗಿ. ನಾನು ಇಲ್ಲಿ ವಿಡಿಯೋನ ಸ್ಪೀಡ್ ಮೋಷನಲ್ಲಿ ಇಟ್ಟಿದ್ದೀನಿ, ಹಾಗಾಗಿ ನಿಮಗೆ ನಾನು ಬೇಗ ಸ್ಪೀಡಾಗಿ ಏನೋ ಮಾಡ್ತಾಯಿದ್ದೀನಿ ಅನ್ನೋ ಥರ ಫೀಲ್ ಆಗ್ಬೋದು. ಬಟ್ 30 ಮಿನಿಟ್ಸ್ ಇರೋದನ್ನ ನಾನು ಆದಷ್ಟು ನಿಮಗೆ 8 ಮಿನಿಟ್ಸ್ ಒಳಗಡೆ ತೊಗೊಂಬರೋಕ್ಕೆ ನಾನು ಟ್ರೈ ಮಾಡಿದ್ದೀನಿ. ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ಆ ಬೇಸ್ ಮೇಲೆ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಕಣ್ಣಿಗೂ ಕೂಡ ನಾನು ಈಗಲೇ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಏನಾದರೂ ಬ್ರಷಲ್ಲಿ ನಿಮ್ಗೆ ಕಂಫರ್ಟಬಲ್ ಇಲ್ಲ ಅಂದರೆ ನೀವು ಸ್ಪಾಂಜಲ್ಲಿ ಮಾಡ್ಬೋದು, ಬ್ಯೂಟಿ ಬ್ಲೆಂಡರಲ್ಲಿ ಕೂಡ ಮಾಡ್ಬೋದು. ಫುಲ್ ಫೇಸ್ ನಾನು ಈ ಥರ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ತೊಗೊತಾ ಇದ್ದೀನಿ ಫೌಂಡೇಶನ್ ಬ್ಲೆಂಡ್ ಮಾಡೋ ಬ್ರಷ್ ಇರುತ್ತಲ್ಲ, ಸೊ ಅದರಲ್ಲಿ ನಾನು ಫುಲ್ ಫೇಸ್ಗೆ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಮತ್ತು ವಿಡಿಯೋ ನೋಡಿದ ತಕ್ಷಣ ನನಗೆ ಬಂದುಬಿಡುತ್ತೆ ಅನ್ನೋದೆಲ್ಲ ಸುಳ್ಳು. ನೀವು ವಿಡಿಯೋ ನೋಡಿದರೂ ಕೂಡ ಪ್ರಾಕ್ಟೀಸ್ ಮಾಡಿದ್ರೇ ಎಲ್ಲ ಬರೋದು. ಈಗ ನೆಕ್ಸ್ಟು ಸ್ವಲ್ಪ ಲೈಟರ್ ಶೇಡ್ ಕನ್ಸಿಲರ್ ಲಿಕ್ವಿಡ್ ಯೂಸ್ ಮಾಡ್ತಾ ಇದ್ದೀನಿ, ಫೌಂಡೇಶನ್ ಯೂಸ್ ಮಾಡಲ್ಲ. ಈ ಒಂದು ಕನ್ಸಿಲರನ್ನೇ ನಾನು ಫೇಸ್ ಫುಲ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ನಾನು ತೊಗೊತಾ ಇರೋದು, ಜಾಸ್ತಿ ತೊಗೊತಿಲ್ಲ. ಈಗ ಹೋಲ್ ಫೇಸಲ್ಲಿ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ವಿತ್ ಸಪೋರ್ಟ್ ಫೌಂಡೇಶನ್ ಬ್ರಷಲ್ಲಿ. ನಾನು ಹೇಳೋಣ, ನಿಮ್ಗೇನಾದರೂ ಬ್ಯೂಟಿ ಬ್ಲೆಂಡರಲ್ಲಿ ಮಾಡಬೇಕಂದ್ರೆ ಇಟ್ಸ್ ಓಕೆ. ಅದನ್ನೇನಾದರೂ ಯೂಸ್ ಮಾಡ್ತೀರಂದರೆ ಅದನ್ನು ಸ್ವಲ್ಪ ನೀರಲ್ಲಿ ನಾವು ಅದ್ದಿ, ಅದು ನೀರೆಲ್ಲ ಲಿಕ್ವಿಡೆಲ್ಲ ಫುಲ್ ಹೋಗೋಂಗೆ ಮಾಡಿ ಅದರಲ್ಲಿ ನೀವು ಮಾಡ್ಬೋದು. ಜಸ್ಟ್ ಡ್ಯಾಬ್ ಡ್ಯಾಬ್ ಡ್ಯಾಬ್, ನಾನು ಎಲ್ಲೂ ಇಲ್ಲಿ ಎಳಿತಾ ಇಲ್ಲ, ಡ್ಯಾಬ್ ಥರನೇ ಸ್ವಲ್ಪ ಇದನ್ನು ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾನು ಲೂಸ್ ಪೌಡರ್ ತೊಗೊತಾ ಇದ್ದೀನಿ, ಟ್ರಾನ್ಸ್ಲೂಷನ್ ಪೌಡರ್ ತೊಗೊತಾ ಇದ್ದೀನಿ, ಅದರಲ್ಲಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನೀವು ಒಂದು ಕಣ್ಕಪ್ ಹಾಕ್ತೀರಂದರೆ ಅದ್ರ ಮೇಲೆ ಪೌಡ್ರ್ ಹಾಕಿದ್ರೇ ಅಲ್ವಾ ನೀಟಾಗಿ ಕೂರುತ್ತೆ, ಇಲ್ಲಾಂದರೆ ಕೈ ಗಂಟ್ಕೊಳ್ಳುತ್ತೆ. ಇದೊಂದು ಬೇಸಿಕ್ ನಾಲೆಜ್ ಆಯಿತಾ, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಮೇಕಪ್ ಮಾಡ್ಕೊತೀರಂದರೆ ಫಸ್ಟ್ ನಾವು ಪೌಡ್ರಿಂಗ್ ನೀಟಾಗಿ ಮಾಡಿದ್ರೆ ನಮಗೆ ಕೈಗತ್ತಲ್ಲ, ಅದೊಂದು. ಫುಲ್ಲು ನಾನು ಟ್ರಾನ್ಸ್ಲೂಷನ್ ಪೌಡರ್ ಅಪ್ಲೈ ಮಾಡಾದಮೇಲೆ ಔಟ್ ಶೇಡಲ್ಲಿರೋ ಎಕ್ಸಾಕ್ಟ್ ನಾನು ಕಾಂಪ್ಯಾಕ್ಟ್ ಪೌಡರ್ ತೊಗೊಂಡು ಸ್ವಲ್ಪ ಅಪ್ಲೈ ಮಾಡ್ತಾಯಿದ್ದೀನಿ ಎಂಟೈರ್ ಫೇಸ್ಗೆ. ನಿಮಗೆ ಮೆಚೂರ್ ಸ್ಕಿನ್ ಆಗಿದ್ದರಿಂದ ಇವೆನ್ ಆಗಿರೋದ್ರಿಂದ ನೀವು ಆದಷ್ಟು ಕಾನ್ಸಂಟ್ರೇಷನ್ ಇಟ್ಟು ಮಾಡಿ. ತುಂಬ ಏನು ಕವರ್ ಮಾಡೋಕ್ಕೂ ಆಗೋಲ್ಲ. ಕವರ್ ಮಾಡ್ಕೊತಿದ್ರೆ ಲೇಯರ್ ಮೇಲೆ ಲೇಯರ್ ಬರುತ್ತೆ, ಮೇಕಪ್ ತುಂಬ ವರ್ಸ್ಟಾಗಿ ಕಾಣಿಸುತ್ತೆ. ಆದಷ್ಟು ಕಮ್ಮಿಲೇ ಟ್ರೈ ಮಾಡಿ. ಅವ್ರ ಸ್ಕಿನ್ ಆ್ಯಸ್ ಇಟ್ ಈಸ್ ಹೇಗಿರ್ತೋ ಹಾಗೆ ಕಾಣಿಸ್ಲಿ ಪರವಾಗಿಲ್ಲ, ಹಾಗಂತ ಹೆವಿ ಮಾಡೋ ಹೋದರೆ ಡಬ್ಬ ಥರ ಇರುತ್ತೆ ಅಷ್ಟೇ. ನಾನು ತೊಗೊಂಡು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನಾನು ಅವ್ರಿಗೆ ಕೌಂಟರ್ ಮಾಡೋಣ, ಬಿಕಾಸ್ ಅವರು 4 ಹತ್ರ ಸ್ವಲ್ಪ ಇದೆ ಅಂತ ಮಾಡಿದೆ, ಬಟ್ ಅದೇನೋ ಅಷ್ಟು ಡಿಫ್ರೆಂಟ್ ಕಾಣಿಸಿಲ್ಲ, ಹಾಗಾಗಿ ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟೆ. ಅದಾದಮೇಲೆ ಕಣ್ಣಿಗೆ ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಫುಲ್ಲು ಲೈಟರ್ ಶೇಡ್ ತೊಗೊಳ್ಳಿ, ಒಂದೇ ಶೇಡ್ ತೊಗೊಳ್ಳಿ. ಇವ್ರಿಗೆ ಏಜ್ ಆಗಿದೆ ಮತ್ತು ಸ್ಕಿನ್ ಫುಲ್ಲು ಸುಕ್ಕಿರಿದೆ, ಹಾಗಾಗಿ ವೆರಿ ಲೈಟ್ ಆ ಕಲರ್ ತೊಗೊಂಡು ಮಾಡಿ ನೋಡಿ. ನಾನು ಹಾಕಿದ್ರು ಕೂಡ ಗೊತ್ತಾಗ್ತಾಯಿಲ್ಲ ನಾನು ಅಪ್ಲೈ ಮಾಡಿದ್ದೀನಿ ಅಂತ. ಅದಾದಮೇಲೆ
ನಾನು ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅಂದರೆ ಬ್ಲಷು ಹಾಕಿದ್ರು ಹಾಕಿಲ್ಲ ಅನ್ನೋಂಗೆ ಇದನ್ನು ಕೂಡ ನೀವು ನೋಡ್ತಾ ಇರ್ಬೋದು, ಹಾಕೇ ಇಲ್ಲ ಅನ್ನೋಂಗೆ ಇದೆ ನಿಮಗೆ. ಬ್ಲಷ್ ಹಾಕಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಹೈಲೈಟರ್ ಸ್ವಲ್ಪ ಇದು ಕೂಡ ತುಂಬ ಹೈಲೈಟ್ ಮಾಡಿದ್ದೀನಿ ಅಂತಲೇ ಅನಿಸ್ತಾಯಿಲ್ಲ, ನೀವು ನೋಡ್ತಾ ಇರ್ಬೋದು. ಫುಲ್ ನ್ಯಾಚುರಲಾಗಿ ಕಾಣಿಸ್ಬೇಕು ಹಾಗೆ ಥರ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಫುಲ್ಲು ಸ್ವಲ್ಪ ಎಲ್ಲೆಲ್ಲ ಹೈಲೈಟ್ ಮಾಡಬೇಕು ಅಲ್ಲೆಲ್ಲ ಹಾಕ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಗೊತ್ತಾಗ್ತಿದೆಯಾ ಡಿಫ್ರೆನ್ಸ್ ಏನಾದರೂ ನ್ಯಾಚುರಲಾಗಿ ಕಾಣಿಸ್ತಾ ಇದ್ದಾರಲ್ವ. ಅದಾದಮೇಲೆ ನಾನಿವಾಗ ಐಬ್ರೋ ಸ್ವಲ್ಪ ಫಿಲ್ ಮಾಡಿಕೊಂಡೆ, ಅವ್ರಿಗೆ ಐಬ್ರೋ ಇಲ್ಲ ಸ್ವಲ್ಪ ಲೈಟಾಗಿ ಮಾಡಿಕೊಂಡೆ. ಸ್ಕಿನ್ ಟೋನ್ಗೆ ಯಾವ ಲಿಪ್ ಶೇಡ್ ಚೆನ್ನಾಗಿರುತ್ತೆ ಅಂತ ನೋಡೋದಕ್ಕಿಂತ ನಾವು ಆ ಏಜಿಗೆ ಯಾವ್ದು ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಬೇಕಾಗುತ್ತೆ. ನಾನಿಲ್ಲಿ ಅಪ್ಲೈ ಮಾಡ್ತಿರೋದು ಬಂದುಬಿಟ್ಟು ನ್ಯಾಚುರಲ್ ಲಿಪ್ ಶೇಡ್ ಇದೆ, ಬಟ್ ವಿಡಿಯೋದಲ್ಲಿ ನಿಮಗೆ ಆರೆಂಜ್ ಶೇಡ್ ಥರ ಕಾಣಿಸ್ತಾ ಇದೆ. ಲಾಸ್ಟಲ್ಲಿ ಕೂಡ ತೋರಿಸ್ತೀನಿ ಎಲ್ಲ ಆದಮೇಲೆ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಅವ್ರದ್ದು ಕಣ್ಣು ಇರೋದು ರೆಡ್, ಹಾಗಾಗಿ ನಾನು ಇಲ್ಲಿ ಅವ್ರಿಗೆ ಸ್ಕಿಪ್ ಮಾಡ್ತಾ ಇದ್ದೀನಿ, ಕಾಜಲ್ನ ನಾನು ಅಪ್ಲೈ ಮಾಡಿಲ್ಲ. ಅದಾದಮೇಲೆ ನಾನು ಮಸ್ಕರ ಅಪ್ಲೈ ಮಾಡ್ತಾ ಇದ್ದೀನಿ. ಅವ್ರದ್ದು ರೆಪ್ಪೆನೇ ಇಲ್ಲ, ಬಟ್ ಐಲ್ಯಾಶಸ್ ನಾವೇನಾದರೂ ಫಾಲ್ಸ್ ಐಲ್ಯಾಶಸ್ ಹಾಕಿದ್ರೆ ಚೆನ್ನಾಗಿರಲ್ಲ, ಹಾಗಾಗಿ ಮಸ್ಕರದಲ್ಲಿ ಆದಷ್ಟು ನಾನು ಟ್ರೈ ಮಾಡ್ತಿದ್ದೀನಿ ಸ್ವಲ್ಪ ಕಾಣಿಸ್ಲಿ ಅಂತ. ತಿನ್ನಾಗಿ ಲೈನ್ ಹಾಕ್ತಾಯಿದ್ದೀನಿ, ವಿಂಗ್ಸ್ ಏನೂ ಕೊಡಲ್ಲ, ಮೆಚೂರ್ ಸ್ಕಿನ್ ಹೇಗಿರಬೇಕು ಅಷ್ಟೇ ಸಾಕು, ತಿನ್ನಾಗಿ ಹಾಕ್ತಾಯಿದ್ದೀನಿ. ಈ ಲೈನರ್ ಹಾಕ್ಬೇಕಾದ್ರೆ ಸ್ಕಿನ್ನ ಸ್ವಲ್ಪ ಎಳ್ದು ಇಟ್ಕೊಳ್ಳಿ, ಸುಕ್ ಇರೋದ್ರಿಂದ ಗ್ಯಾಪ್ ಥರ ಕಾಣಿಸ್ಬಿಡುತ್ತೆ ನೀಟಾಗಿ ಅಪ್ಲೈ ಮಾಡಿಲ್ಲ ಅಂದರೆ. ಅದಾದಮೇಲೆ ಸೆಟ್ಟಿಂಗ್ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ಸೆಟ್ಟಿಂಗ್ ಸ್ಪ್ರೇ ಆದಮೇಲೆ ಮೇನ್ ಅವ್ರ ಬಿಂದಿ ಫಸ್ಟ್ ಏನಿಟ್ಟಿದ್ರು ಅದೇ ಬಿಂದಿ ನಾನು ಇಡ್ತಾ ಇದ್ದೀನಿ. ಸೊ ಫೈನಲ್ ಲುಕ್ ಹೇಗಿದೆ, ಏನಾದರೂ ಡಿಫ್ರೆನ್ಸ್ ಅನಿಸ್ತಾ ಇದೆಯಾ, ಅನಿಸ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಜಸ್ಟ್ ನಾರ್ಮಲ್ ಕುಮ್ ತೊಗೊಂಡು ನಾರ್ಮಲ್ ಎಲ್ಲ ಹೇರ್ ಬ್ಯಾಕ್ ಸೈಡ್ ತೊಗೊಂಡು ಬಿಟ್ಟು ನಾನು ರಿಬ್ಬನ್ ಹಾಕೊತಾ ಇದ್ದೀನಿ. ಮಧ್ಯದಲ್ಲಿ ನಾನು ಸ್ವಲ್ಪ ಮಾತಾಡ್ತಿದ್ದೀನಿ, ಹಾಕ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಸ್ಪೀಡ್ ಮೋಷನಲ್ಲಿ ಮ್ಯೂಟ್ ಮಾಡಿ ವಿಡಿಯೋನ ಇಟ್ಟಿದ್ದೀನಿ. ಆ್ಯಂಡ್ ಫೈನಲ್ ಲುಕ್ ಹೇಗೆ ಕಾಣಿಸ್ತಿದ್ದಾರೆ ನೋಡಿ, ಹೀಗೆ ಕಾಣಿಸ್ತಾ ಇದ್ದಾರೆ. ಡಿಫ್ರೆನ್ಸ್ ಗೊತ್ತಾಯ್ತಾ ನಿಮ್ಗೆ ಎರಡಕ್ಕೂ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಲೈನರ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ, ಎಲ್ಲೂ ನಿಮಗೆ ಗ್ಯಾಪ್ ಇದೆ ಅನಿಸ್ತಾ ಇಲ್ಲ ಅಲ್ವಾ. ಆ್ಯಂಡ್ ಫುಲ್ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದೆ ಆಂಟಿ ಮೇಕಪ್? ಚೆನ್ನಾಗಿದೆ. ನಿಮ್ಮ ಥರನೇ ಇದ್ದೀರಾ? ಇವಾಗ ಅಲ್ಲಿ ಮಾತ್ರ ತೋರಿಸ್ತಿದ್ದೀರಾ? ಕನ್ನಡಿ ನೋಡ್ಕೊಳ್ಳಿ, ಬಟ್ ಕನ್ನಡಿ ಚೆನ್ನಾಗಿಲ್ಲ. ಕನ್ನಡಿ ಅಲ್ಲಿ ಹಿಂದೆ ಕೂದಲು ತೋರಿಸ್ಬಿಡಿ ನಿಮ್ದು ಎಷ್ಟು ನೋಡಿ ಗಾಯ್ಸ್, ಏನಂತಾರೆ ಏನು ತಂದಿಲ್ಲ, ಹೇರ್ದು ಸುಮ್ಮನೆ ಹಾಕಿರೋದು. ಅಯ್ಯೋ ಯೂಟ್ಯೂಬ್ಗೆ ಹಾಕ್ತೀನಿ, ನಿಮ್ಮ ಊರಲ್ಲಿ ತೋರಿಸಿ ಆಯ್ತಾ. ಸ್ಮೈಲ್ ಮಾಡ್ಕೊಂಡು ಕೆಳಗಡೆ ನೋಡಿ ಬಳೆ ನೋಡ್ಕೊಳ್ತಾರಲ್ಲ, ಆ್ಯಕ್ಟ್ ಮಾಡ್ಬೇಕಪ್ಪ, ವೀಡಿಯೋ ತೆಗಿತಾ ಇದ್ದೀನಿ. ಮಾಡಿ ಬಳೆ ನೋಡ್ಕೊಳತ್ತಾರ, ಸರ ನೋಡ್ಕೊಳ್ಳೋದಾರ, ನೋಡಿದ್ರಲ್ವಾ. ಆಂಟಿನೂ ಕೂಡ ತುಂಬ ಖುಷಿ ಪಡ್ತಾ ಇದ್ದಾರೆ. ಏಜ್ ಇಸ್ ನಾಟ್ ಮ್ಯಾಟರ್ ಅಲ್ವಾ, ಅವ್ರಿಗೂ ಒಂದು ಆಸೆಗಳಿರುತ್ತೆ, ಕನಸುಗಳಿರುತ್ತೆ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ನೋಡಿದ್ರಲ್ವಾ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ.